ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ವಿತ್ ಅಂಕಿತಾ. ಸೊ ಬಿಗ್ ಬಾಸ್ನ ಲೈವ್ ಅಪ್ಡೇಟ್ಸ್ ನೋಡೋಣ ಏನಾಗ್ತಿದೆ ಏನು ಅಂತ. ಸೊ ಇವಾಗ ಮನೇಲಂತೂ ತುಂಬ ಕಮ್ಮಿ ಜನ ಇರೋದು, ಬರೀ 7 ಜನ ಇರೋದು, 6 ಜನ ಇರೋದ್ರಿಂದ ಒಬ್ಬೊಬ್ಬರು ಒಂದೊಂದು ಕಡೆ ಇರ್ತಾರೆ. ಒಂದೊಂದು ಸತಿ ಆ್ಯಕ್ಚುಲಿ ಇಲ್ಲಿ 2 ಗುಂಪಾಗಿದೆ ಇವಾಗ. ಕಾರ್ತಿಕ್ ಅವರು, ವರ್ತೂರ್ ಅವರು, ತುಕಾಲಿ ಅವರು 3 ಜನ ಒಂದು ಕಡೆ ಇರ್ತಾರೆ. ಪ್ರತಾಪ್ ಅವರು, ವಿನಯ್ ಅವರು, ಸಂಗೀತ ಅವರು ಒಂದು ಕಡೆ ಇರ್ತಾರೆ. ಸೊ ಹಾಗೆ ನಡೆಸ್ಕೊಂಡು ಹೋಗಿದೆ. ಬಟ್ ವಿನಯ್ ಅವರಿಗೆ ಆ್ಯಕ್ಚುಲಿ ಸ್ವಲ್ಪ ಬೇಜಾರು ಆಗ್ತಿದೆ ಅಂತ ಹೇಳ್ಬೋದು. ಯಾಕಂದರೆ ಅವ್ರ ಫ್ರೆಂಡ್ಸ್ ಎಲ್ಲರೂ ಹೋಗ್ಬಿಟ್ರು ಇವಾಗಂತೂ. ನಮ್ರತ ಅವರೊಬ್ಬರಿದ್ದರು, ಅವರು ಕೂಡ ಇವಾಗಿಲ್ಲ. ಸೊ ಆ್ಯಕ್ಚುಲಿ ಅವರು ಲೋನ್ಲಿ ಫೀಲ್ ಮಾಡ್ತಿದ್ದಾರೆ ಸ್ವಲ್ಪ. ಇವತ್ತು ಬೆಳಿಗ್ಗೆನೂ ಅಷ್ಟೇ, ಬೆಳಗ್ಗೆ ಎದ್ದ ತಕ್ಷಣ ಸಾಂಗ್ ಆಗುತ್ತೆ. ಸೊ ಸಾಂಗಲ್ಲಿ ಇವರು ವರ್ತೂರ್ ಅವರು, ತುಕಾಲಿ ಅವರು, ಪ್ರತಾಪ್ ಅವರಲ್ಲ, ಕಾರ್ತಿಕ್ ಅವರು, ಸಂಗೀತ ಅವರು ಡ್ಯಾನ್ಸ್ ಮಾಡ್ತಾರೆ. ಬಟ್ ವಿನಯ್ ಅವರಂತೂ ಡ್ಯಾನ್ಸೇ ಮಾಡಲ್ಲ. ತುಂಬ ಲೇಟಾಗಿ ಎದ್ದು ಬರ್ತಾರೆ. ಎದ್ಮೇಲೂ ಅಷ್ಟೇ ತುಂಬಾ ಸ್ವಲ್ಪ ಮೂಡ್ ಆಫ್ ಆಗಿರುತ್ತೆ ಅವರಿಗೆ. ಎಲ್ಲರೂ ಹೋಗ್ಬಿಟ್ಟು ಸ್ವಲ್ಪ ಶೇರ್ ಮಾಡ್ತಿರ್ತಾರೆ. ಸೊ ಖಂಡಿತವಾಗ್ಲೂ ಅವ್ರ ಫ್ರೆಂಡ್ ಹೋಗಿರೋದು ಬೇಜಾರು ಇನ್ನೂ ಇದ್ದೇ ಇರುತ್ತೆ ಅವ್ರಿಗೆ. ಸೊ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿಕೊಂಡು ಆಮೇಲೆ ಕೂತ್ಕೊಂಡು ಗಾರ್ಡನ್ ಏರಿಯಾದಲ್ಲಿ ಅವರು ಮತ್ತು ಸಂಗೀತ ಅವರು ಕೂತ್ಕೊಂಡು ಚೆನ್ನಾಗಿ ಮಾತಾಡ್ಕೊಂಡು ಕೂತಿರ್ತಾರೆ ಅಂತ ಹೇಳ್ಬೋದು. ಸೊ ಅದಾದಮೇಲೆ ಇವಾಗ ಏನು ಅಂತಂದರೆ, ಬಿಗ್ ಬಾಸ್ ಮನೆ ಒಳಗೆ ಟ್ರೋಫಿ ಬಂದಿದೆ. ಸೊ ಮೊನ್ನೆ ಏನು ನಮಗೆ ತೋರಿಸಿದ್ರು ಟ್ರೋಫಿ ಯಾವ ಥರ ಇದೆ ಏನು ಅಂತ ಸಂಡೇ ಎಪಿಸೋಡಲ್ಲಿ. ಸೊ ಇವಾಗ ಆ ಟ್ರೋಫಿನ ಬಿಗ್ ಬಾಸ್ ಮನೆ ಒಳಗೆ ಇಟ್ಟಿದ್ದಾರೆ. ಸೊ ಎಲ್ಲರೂ ಅದನ್ನ ನೋಡಿ ಸ್ವಲ್ಪ ಇನ್ಸ್ಪೈರ್ ಆಗಲಿ, ಜೋಶಿಂದ ಇರಲಿ ಅಂತ ಇಟ್ಟಿರ್ಬೋದು. ಸೊ ಅದರ ಸುತ್ತಲೂ ಒಂಥರ ಬ್ಯಾನರ್ ಥರ ಹಾಕ್ಬಿಟ್ಟು ಆ ಟ್ರೋಫಿನ ಮಾತ್ರ ಸಪ್ರೇಟಾಗಿ ಇಟ್ಟಿದ್ದಾರೆ. ಲಿವಿಂಗ್ ರೂಮಲ್ಲಿ ಟ್ರೋಫಿನ ಇಟ್ಟಿರ್ತಾರೆ. ಸೊ ತುಂಬ ಚೆನ್ನಾಗಿ ಕಾಣ್ತಿದೆ. ನನಗಂತೂ ಟ್ರೋಫಿ ಈ ಸತಿ ಇದು ಇಷ್ಟ ಆಯಿತು ತುಂಬಾ. ನಿಮಗೆ ಏನು ಅನ್ನಿಸ್ತು, ಏನು ಇವತ್ತಿನ ಈ ವರ್ಷದ ಟ್ರೋಫಿ ಬಗ್ಗೆ ಅಂತ ಹೇಳಿ. ಅದ್ರ ಮೇಲೆ ವಿನ್ನರ್ ಅಂತ ಕೂಡ ಚೆನ್ನಾಗಿ ಬರ್ತಿದ್ದಾರೆ ಅಂತ ನಂಗೆ ಅನ್ನಿಸ್ತು. ಸೊ ಇದು ಸದ್ಯಕ್ಕೆ ಲೈವ್ ಅಪ್ಡೇಟ್ಸ್. ಲೈವಲ್ಲಿ ಇನ್ನೂ ಏನು ಸದ್ಯಕ್ಕೆ ನಡೀತಾ ಇಲ್ಲ. ಏನು ಟಾಸ್ಕ್ ಎಲ್ಲ ಈ ವಾರ ಇರಲ್ಲ ಅಂತ ನಂಗೆ ಅನಿಸುತ್ತೆ. ಎಲ್ಲರೂ ಫ್ರೀಯಾಗಿ ಆರಾಮಾಗಿದ್ದಾರೆ. ಸೊ ಹೋಪ್ಫುಲಿ ಈ ವಾರ ಏನು ಜಗಳಗಳಿದ್ದಂಗೆ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೋದು ಈ ವಾರ ಅಂತ ನಂಗೆ ಅನಿಸುತ್ತೆ. ಸೊ ಬಿಗ್ ಬಾಸ್ನೆಲ್ಲ ಲೈವ್ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಣಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ಸ್ ರಕ್ಷಾ ರೆಡ್ಡಿ ಅಂತ ಡೈಲಿ ವೀಡಿಯೋಸ್ ಆಗ್ತಿರ್ತಾಳೆ. ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.